ನೂತನವಾಗಿ ನಿರ್ಮಿಸಿದ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿದ ಶಾಸಕ ಪಿಎಂ ಅಶೋಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಗೊಡಚಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ರಾಮದುರ್ಗ ಮತಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ್, ಗೊಡಚಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಅಂಗನವಾಡಿ ಕಟ್ಟಡದಲ್ಲಿ ಇರುವ ಅಂಗನವಾಡಿ ಕಾರ್ಯಕರ್ತರು ಸಮಯಕ್ಕೆ ಸರಿಯಾಗಿ ಬರಬೇಕು, ಮಕ್ಕಳಿಗೆ ಸ್ವಂತ ನಿಮ್ಮ ಮಕ್ಕಳು ಎಂದು ಭಾವಿಸಿ ನೋಡಿಕೊಳ್ಳಬೇಕು, ಸರಿಯಾಗಿ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು, ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ಗುಣಮಟ್ಟದ ಆಹಾರ ಕೊಡಬೇಕು, ಮಕ್ಕಳಿಗೆ ಕೊಟ್ಟ ಆಹಾರ ಕಳ್ಳತನ ಮಾಡಬಾರದು, ಏನೂ ದೂರುಗಳು ಬಾರದ ಹಾಗೆ ನಡೆದುಕೊಳ್ಳಿ, ಏನಾದರೂ ದೂರುಗಳು ಬಂದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು ಎಂದು ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿ ಕುಂಬಾರ್, ಗೊಡಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಬಿ ರಂಗನಗೌಡರ್ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೇ ಮತ್ತು ಎಲ್ಲ ಹಿರಿಯರೇ ಮತ್ತು ಅಣ್ಣ ತಮ್ಮಂದಿರೇ ಹಾಕಂತಿದ್ದೀವಿ. ದಿನ ಹೊಸದಾಗಿ ಅಂಗನವಾಡಿ ಕೇಂದ್ರದ ಕಟ್ಟಡ ಉದ್ಘಾಟನೆ ಮಾಡಿದ್ವಿ. ಇದು ಇಲ್ಲಿ ಯಾರು ಟೀಚರ್ ಕೆಲಸ ಮಾಡ್ತಾರೋ ಅವ್ರು ಸ್ವಚ್ಛತೆಯನ್ನು ಕಾಪಾಡ್ಬೋದು ಮೊದಲು. ಆಮೇಲೆ ಮಕ್ಕಳಿಗೆ ಏನು ಊಟ ಸರ್ಕಾರದಿಂದ ಸಪ್ಲೈ ಮಾಡ್ತಾರೋ ಅದೆಲ್ಲ ಕರೆಕ್ಟಾಗಿ ಕೊಡಬೇಕು, ಏನು ಕಂಪ್ಲೇಂಟ್ ಕೊಡೋದೇ ನೋಡ್ಬೇಕು. ಆಮೇಲೆ ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳು ಸ್ವಂತ ಮಕ್ಕಳ ತರ ನೀವೆಲ್ಲ ನೋಡ್ಕೊಂಡ್ರೆ ನಿಮ್ಮ ಸಮಾಜಕ್ಕೆ ನೀವು ಸೇವೆ ಮಾಡ್ದಂಗೆ ಆಗ್ತದೆ, ನಿಮ್ಮ ದೇವ್ರ ಒಳ್ಳೇದು ಮಾಡ್ತಾರೆ. ಅದರಿಂದ ತಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಇಲ್ಲಿರೋ ಈ ಗ್ರಾಮದ ಅಂಗನವಾಡಿ ಸೇರಿದಂತ ಮಕ್ಕಳಿಗೆ ತಮ್ಮ ಮಕ್ಕಳು ಮಾಡಿ ಅವ್ರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ಬರುತ್ತೆ, ತಾವೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲ ಮಾತು ಮುಗಿಸ್ತೀನಿ.